ಭಾಳ ದುರದೃಷ್ಟಕರ ಘಟನೆ ಹೊತ್ತು ಈ ಒಂದು ಇಂಥ ಘಟನೆಗಳು ಆಗಬಾರ್ದು. ಇವತ್ತು ಘಟನೆ ಏನಾಗಿದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾವು ಇದು ಮಾಡಿಕೊಂಡು ಮುಂಜಾಗ್ರತಾ ಕ್ರಮಗಳನ್ನ ಮುಂದೆ ತಗೊಳ್ಳೋ ಜೊತೆಗೆ ಏನು ಮೃತಪಟ್ಟಿದ್ದಾರೆ ಅವರ ಕುಟುಂಬದವರಿಗೆ ಒಂದು ದಿವಸ ಸೂಕ್ತವಾದಂಥ ಒಂದು ಚಿಕಿತ್ಸೆಯನ್ನು, ಯಾರು ಗಾಯಾಳುಗಳಾಗಿದ್ದಾರೆ ಅವ್ರು ಕೊಡುವಂಥದ್ದು, ಪರಿಹಾರ ಕೊಡುವಂಥದ್ದು ಎಲ್ಲನೂ ಕೂಡ ಆಗಬೇಕು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತೀನಿ. ಮತ್ತು ಯಾರಿಗೆ ಗಾಯಾಳುಗಳಾಗಿದ್ದಾರೆ ಅವ್ರಿಗೆ ಶೀಘ್ರ ಗುಣಮುಖರಾಗುತ್ತೆ ಅಂತ ಹಾರೈಸುವಂಥ ಕೆಲಸ ಮಾಡ್ತಾರೆ. ನಾನು ನಿನ್ನೆನೇ ಹೇಳಿದ್ದೀನಿ ಅದನ್ನು, ನಿನ್ನೆ ನಾನು ಹೇಳಿದ್ದೀನಿ, ಪದೇ ಪದೇ ನಾನು ಹೇಳಕ್ಕೆ ಬಯಸಲ್ಲ. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಸಹ ಸಾಮಾಜಿಕವಾಗಿ ಇವತ್ತು ಸಹ ಸತೀಶ್ ಜಾರಕಿಹೊಳಿ ಕೂಡ ಏನು SC ST ಜನಾಂಗ, ಹಿಂದುಳಿದವ್ರ ಜನಾಂಗ ಸಲುವಾಗಿ ಇವತ್ತು ಶುರು ಮಾಡ್ತಾ ಇದ್ದಾರೆ. ಬೆಳಗಾವಿಗೆ ಹೋದಾಗ ಯಾಕೆಂದ್ರೆ ಅವರು ಇವತ್ತು ಸಿದ್ದರಾಮಯ್ಯನವರ ಏನು ಸಿದ್ಧಾಂತ ಇದೆ ಐಂದ ವರ್ಗದ ಇದನ್ನ ಅದರ ಸತೀಶ್ ಜಾರಕಿಹೊಳಿ ಕೂಡ ಮುಂದುವರ್ತಾ ಇದ್ದಾರೆ. ಅವರು ಒಬ್ಬರು ನಾಯಕರು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದ್ದಾರೆ. ಹಾಗಂತಲ್ಲ, ಅಲ್ಲಿ ಹೋದಾಗ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. MB ಪಾಟೀಲ್ ಮುಂದುವರ್ತಾರ ಅಂತ ಪ್ರಶ್ನೆ ಬರೋದಲ್ಲ. ನಾನು ಬಸವಣ್ಣವ್ರು ಇದ್ರು ಬಂದದ್ದು ಸಾಮಾಜಿಕ ಕಲ್ಪನೆ ಬರುವಂತೆ ನಮ್ಮಲ್ಲಿ ಅನುಭವ ಮಂಟಪ ಬಂದಿದೆ ನಮ್ಮಲ್ಲಿಂದ. ಹಾಗಂತಲ್ಲ, ಅವರು ಅಲ್ಲಿ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಉದ್ದೇಶ ಮಾತಾಡಿದ್ದಾರೆ. ಬಿಜಾಪುರ ಬಂದ್ರೆ MB ಪಾಟೀಲ್ ಬಸವಣ್ಣನ ಬಗ್ಗೆ ಬಹಳಷ್ಟು ಇದು ಮಾಡ್ತಾ ಇದ್ದಾರೆ, ಅನುಭವ ಮಂಟಪ ಅಂತೇಳಿ MB ಪಾಟೀಲ್ ಬಗ್ಗೆ ಮಾತನಾಡ್ತಾ ಇದ್ರು. ಥ್ಯಾಂಕ್ ಯು.